ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಬಿಐ ಬೆಂಗಳೂರು ವೃತ್ತ ಮತ್ತು ಸುರಭಿ ಫೌಂಡೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಎಲ್ಲಾ ರೀತಿಯ ಆಟಿಕೆಗಳು ಮತ್ತು ಬ್ಯಾಗ್, ಲೇಖನ ಸಾಮಗ್ರಿಗಳನ್ನು ಅಂಗನವಾಡಿ ವಿದ್ಯಾರ್ಥಿಗಳಿಗೆ ವಿತರಿಸೋ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಎಸ್ಬಿಐ ಬೆಂಗಳೂರು ವೃತ್ತ ಮತ್ತು ಸುರಭಿ ಫೌಂಡೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಸಿಎಸ್ಆರ್ ಅನುದಾನದಡಿ ಅಂಗನವಾಡಿಗಳ ಉನ್ನತೀಕರಣ ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳ ಉಳಿಸುವ ಉದ್ದೇಶದೊಂದಿಗೆ ಮೂಲ ಕೇಂದ್ರವಾದ ಅಂಗನವಾಡಿಗಳ ಅಭಿವೃದ್ಧಿ ಮಾಡಬೇಕು. ರತನ್ ಕುಮಾರ್ ರತ್ನ, ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಯರಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಬಿಐ ಬೆಂಗಳೂರು ವೃತ್ತ ಮತ್ತು ಸುರಭಿ ಫೌಂಡೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಸಿಎಸ್ಆರ್ ಅನುದಾನದಡಿ ಅಂಗನವಾಡಿಗಳ ಉನ್ನತೀಕರಣ ಕಾರ್ಯಕ್ರಮವನ್ನು ಅಂಗನವಾಡಿ ಅಪ್ಗ್ರೇಡೇಷನ್ ಪ್ರೋಗ್ರಾಂ ದೇವನಹಳ್ಳಿ ಎಸ್ಬಿಐ ರೀಜನಲ್ ಮ್ಯಾನೇಜರ್ ರತನ್ ಕುಮಾರ್ ರತ್ನ ಅವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ಈ ವೇಳೆಯಲ್ಲಿ ದೇವನಹಳ್ಳಿ ಎಸ್ಬಿಐ ರೀಜನಲ್ ಮ್ಯಾನೇಜರ್ ರತನ್ ಕುಮಾರ್ ರತ್ನ ಮಾತನಾಡಿ, ಸುರಭಿ ಫೌಂಡೇಶನ್ ನೊಂದಿಗೆ ಸಂವಹನ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿರುವುದು ತುಂಬಾ ಸಂತೋಷದಾಯಕವಾಗಿದೆ. ಸಮಾಜದಲ್ಲಿನ ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಜವಾಬ್ದಾರಿಗಳನ್ನು ಹೇಗೆ ನಿರ್ಭಾಯಿಸಬೇಕು ಅಂತ ಹೇಳಿ ಚಿಕ್ಕಂದಿನಿಂದಲೇ ಬೆಳೆಸಬೇಕು. ಸಮಾಜದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅವಕಾಶವನ್ನು ಕಲ್ಪಿಸಬೇಕು. ಶಿಕ್ಷಣದ ಕುರಿತು ಅರಿವನ್ನು ಮೂಡಿಸಿ ಸರ್ಕಾರಿ ಶಾಲೆಗಳ ಉಳಿಸುವ ಉದ್ದೇಶದೊಂದಿಗೆ ಮೂಲ ಕೇಂದ್ರವಾದ ಅಂಗನವಾಡಿಗಳ ಅಭಿವೃದ್ಧಿ ಮಾಡುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಅಂತ ಹೇಳಿ ತಿಳಿಸಿದರು. ಇನ್ನು ಸುರಭಿ ಫೌಂಡೇಶನ್ ಟ್ರಸ್ಟ್ ನಿರ್ದೇಶಕರು ಮತ್ತು ಜನರಲ್ ಸೆಕ್ರೆಟರಿ ಎಎಸ್ ಪಾಟೀಲ್ ಮಾತನಾಡಿ, ಸುರಭಿ ಟ್ರಸ್ಟ್ ವತಿಯಿಂದ ಖಾಸಗಿ ಶಾಲೆಗಳ ರೀತಿಯಲ್ಲಿಯೇ ಎಲ್ಲಾ ರೀತಿಯ ಆಟಿಕೆಗಳು ಮತ್ತು ಬ್ಯಾಗ್, ಲೇಖನ ಸಾಮಗ್ರಿಗಳನ್ನು ಅಂಗನವಾಡಿ ವಿದ್ಯಾರ್ಥಿಗಳಿಗೆ ವಿತರಿಸ್ತಾ ಇದ್ದೇವೆ. ಕಾರಣ, ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು. ಮಕ್ಕಳ ಬುದ್ಧಿ ಬಲವರ್ಧನೆಗಾಗಿ ಪೂರಕ ವಾತಾವರಣ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಎಸ್ಬಿಐ ಸಹಯೋಗವೂ ಹೊಂದಿದೆ. ಇದೇ ರೀತಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು, ಅನಾಥಾಶ್ರಮಗಳನ್ನು ಸಹ ಟ್ರಸ್ಟ್ ವತಿಯಿಂದ ನಡೆಸಲಾಗುತ್ತಿದೆ ಅಂತ ಹೇಳಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಆಟಿಕೆಗಳು, ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುರಭಿ ಟ್ರಸ್ಟ್ನ ಸಿಎಸ್ಆರ್ಎಸ್ ಮ್ಯಾನೇಜರ್ ವಿಶಾಲ್, ಕಾರ್ತಿಕ್ ಗೌಡ, ದೇವನಹಳ್ಳಿಯ ಎಸಿಡಿಪಿಒ ಸುನಿತಾ, ಅಂಗನವಾಡಿ ಶಿಕ್ಷಕಿ ಸುಜಾತ, ಮೇಲ್ವಿಚಾರಕರಾದಂತಹ ಲಲಿತಾ, ಅನಿತಾ, ಕವಿತಾ, ಚಿದಾನಂದ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗಿಯಾಗಿದ್ದರು. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಯರಪ್ಪನಹಳ್ಳಿ ಅಂಗನವಾಡಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಆಟಿಕೆಗಳು, ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ಮಕ್ಕಳ ಪೋಷಕರು ಹಾಗೂ ಆಗಮಿಸಿದ ಗಣ್ಯರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ಇವತ್ತು ಯರಪ್ಪನಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ನಾವೆಲ್ಲ ಇದ್ದೀವಿ. ಎಸ್ಬಿಐ ಸಿಎಸ್ಆರ್ ಕಡೆಯಿಂದ ಕರ್ನಾಟಕದಲ್ಲಿ 70 ಅಂಗನವಾಡಿ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವಿಲ್ಲಿ ಸೇರಿದ್ವಿ. ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಆಟ ಮತ್ತು ಪಾಠೋಪಕರಣಗಳನ್ನು ನೀಡ್ತಾ ಇದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಕಾರ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನಮಗೆ ಹಣಕಾಸಿನ ನೆರವು ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಾವು ಈ ಯರಪ್ಪನಹಳ್ಳಿ ವಿಲೇಜ್ಗೆ ನಾವು ಇವತ್ತು ಎಸ್ಬಿಐ ಕಡೆಯಿಂದ ಒಂದು ಅಂಗನವಾಡಿ ರೆನೋವೇಷನ್ ಸೆಂಟರ್ ಸಲುವಾಗಿ ಬಂದಿದ್ದೀವಿ. ನಮಗೆ ಸುರಭಿ ಫೌಂಡೇಶನ್ ಮುಖಾಂತರ ಈ ಅಂಗನವಾಡಿ ಕೇಂದ್ರದಲ್ಲಿ ನಾವು ರೆನೋವೇಟ್ ಮಾಡಿ ಈ ಕಡೆ ಬಂದವರು ಅಂಗನವಾಡಿ ಸೆಂಟರ್ ಬಂದವರು ಮಕ್ಕಳಿಗೆಲ್ಲ ಪ್ಲೇಟು ಮತ್ತೆ ಬ್ಯಾಗ್ಸ್ ಎಲ್ಲ ಕೊಡಿಸಿ ಅವ್ರಿಗೆ ಬೇಕಾಗಿರೋದಂತ ಎಲ್ಲ ಮೆಟೀರಿಯಲ್ ಆಗಿ ಆಟ ಆಡಕ್ಕೆ ಬಾಲ ವಸ್ತುಗಳು ಎಲ್ಲ ಸಮಕೂರಿಸಿ, ಟೇಬಲ್ಸ್, ಚೈರ್ಸ್ ಇವೆಲ್ಲ ಸಮಕೂರಿಸಿ ಇವತ್ತು ನಾವು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ಎಸ್ಬಿಐ ಕಡೆಯಿಂದ ರೀಜನಲ್ ಮ್ಯಾನೇಜರ್ ಅಂತಾಗಿ ದೇವನಹಳ್ಳಿ ರತನ್ ಕುಮಾರ್ ರತ್ನ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತೆ ಸುರಭಿ ಟ್ರಸ್ಟ್ ಕಡೆಯಿಂದನೂ ಅವರ ಸಿಎಸ್ಆರ್ ಆಕ್ಟಿವಿಟಿ ಹೆಡ್ ಮತ್ತೆ ಅವ್ರ ಇನ್ಚಾರ್ಜ್ಗಳೆಲ್ಲ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ಬಹಳ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಹೆಸರು ಪ್ರಸನ್ನ ಅಂತ, ನಾನು ದೇವನಹಳ್ಳಿ ರೀಜನಲ್ ಆಫೀಸ್ ಎಸ್ಬಿಐ ಕಡೆಯಿಂದ ಮ್ಯಾನೇಜರ್ ಆಗಿ ಬರ್ತೀನಿ. ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.